ನಮಸ್ಕಾರ ಎಲ್ಲರಿಗೂ. ಶನಿವಾರ ಭಾನುವಾರ ಏನೇನಾದರೂ ಸ್ವೀಟ್ಸ್ನಾಗಲಿ ಸ್ನ್ಯಾಕ್ಸ್ನಾಗಲಿ ಮಾಡಬೇಕು ಅಂದ್ಕೊಂಡಾಗ ಮಕ್ಕಳಿಗೆ ತುಂಬ ಇಷ್ಟವಾಗುವಂಥ ಈ ಬಿಸ್ಕೆಟ್ನ ನೀವು ಯಾವುದೇ ರೀತಿ ಓವನ್ ಬೇಡ, ಬೆಣ್ಣೆ ಬೇಡ, ಜಾಸ್ತಿ ತುಪ್ಪನೂ ಬೇಡ, ತುಂಬ ಕಡಿಮೆ ಸಮಯದಲ್ಲಿ ಮನೆಯಲ್ಲಿರೋಂಥ ಐಟಮ್ಸ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಕೂಡ ಗೋಧಿ ಹಿಟ್ಟನ್ನೇ ತೊಗೊಳ್ಳಿ. ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ತುಂಬ ಜನ ಮೈದಾ ಹಿಟ್ಟನ್ನು ಸ್ಕಿಪ್ ಮಾಡ್ತಾರೆ. ಆ ಕಾರಣಕ್ಕಾಗಿ ನಾನು ಗೋಧಿ ಹಿಟ್ಟಿನಿಂದ ನಿಮಗೆ ಬಿಸ್ಕೆಟ್ನ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಮಿಕ್ಸಿಂಗ್ ಬೌಲ್ಗೆ ಜರಡಿ ಇಟ್ಕೊಂಡು 1 ಕಪ್ ಆಗುವಷ್ಟು ನಾನು ಗೋಧಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ಗೋಧಿ ಹಿಟ್ಟಿಗೆ ನಾನಿಲ್ಲಿ 1/4 ಕಪ್ ಆಗುವಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ. ರವೆಯನ್ನು ತೊಗೊಳ್ಳೋದ್ರಿಂದ ಬಿಸ್ಕೆಟ್ ತುಂಬ ಗರಿಗರಿಯಾಗಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಯಾವುದೇ ಕಾರಣಕ್ಕೂ ನೀವು ರವೆಯನ್ನು ಮಿಸ್ ಮಾಡದೆ ತೊಗೊಳ್ಳಿ. 2 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಏನಾದರೂ ತೊಗೊಂಡ್ರೆ ಅರ್ಧ ಕಪ್ ಆಗುವಷ್ಟು ನೀವು ಸೂಜಿ ರವೆಯನ್ನು ತೊಗೊಳ್ಳಿ. ನಾನಿಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿರೋದ್ರಿಂದ 1/4 ಕಪ್ ಆಗುವಷ್ಟು ಸೂಜಿ ರವೆಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ಬಿಳಿ ಎಳ್ಳನ್ನು ತೊಗೊಳ್ತಾ ಇದ್ದೀನಿ. ನೀವು ಕರಿ ಎಳ್ಳಾದರೂ ತೊಗೊಳ್ಬೋದು, ಬಿಳಿ ಎಳ್ಳಾದರೂ ತೊಗೊಳ್ಬೋದು. ಎಳ್ಳನ್ನು ಹಾಕೋದ್ರಿಂದ ಬಿಸ್ಕೆಟಲ್ಲಿ ತುಂಬ ಟೇಸ್ಟಿಯಾಗಿ ಇರುತ್ತೆ. ಆ ಕಾರಣಕ್ಕಾಗಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಬಿಳಿ ಎಳ್ಳನ್ನು ತೊಗೊಳ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಏಲಕ್ಕಿ ಹಾಗೂ ಶುಂಠಿ ಪೌಡರನ್ನು ತೊಗೊಳ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರ್ ಬಿಸ್ಕೆಟಲ್ಲಿ ಹಾಕೋದ್ರಿಂದ. ನೆಕ್ಸ್ಟ್ ನಾನು ಇದಕ್ಕೆ ಕೊಬ್ಬರಿ ಪುಡಿಯನ್ನು ತೊಗೊಳ್ತಾ ಇದ್ದೀನಿ, ಅಂದರೆ ಕೊಕೊನಟ್ ಪೌಡರ್. ಕೊಕೊನಟ್ ಪೌಡರ್ ಅಂದರೆ ಒಂದು 3 ಇಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಪೌಡರ್ನ ತೊಗೊಳ್ಳಿ. ಬಿಸ್ಕೆಟ್ ತಿನ್ನುವಾಗ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಸಾಧ್ಯ ಆದಷ್ಟು ನೀವು ಅರ್ಧ ಕಪ್ ಕೂಡ ಕೊಕೊನಟ್ ಪೌಡರ್ನ ತೊಗೊಳ್ಬೋದು, ಇನ್ನೂ ಟೇಸ್ಟಿಯಾಗಿರುತ್ತೆ. ಇದನ್ನೆಲ್ಲ ತೊಗೊಂಡು ಸೈಡಲ್ಲಿಡಿ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ಗೆ ನಾನೀಗ ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನು ತೊಗೊಳ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ಗೋಧಿ ಹಿಟ್ಟಿಗೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನು ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆಯನ್ನು ಹಾಕಿದರೆ ಅದು ಬೇಗ ನೆನೆಯೋದಿಲ್ಲ. ಆ ಕಾರಣಕ್ಕಾಗಿ ನಾನು ಏನು ಮಾಡಿದ್ದೀನಿ ಅಂದರೆ ಈ ಥರ ಪೌಡರ್ನ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಜಾಗೀರಿ ಪೌಡರ್ ಅಂದರೆ ಬೆಲ್ಲದ ಪುಡಿ ಬರುತ್ತಲ್ವ, ಪುಡಿ ಕೂಡ ತೊಗೊಳ್ಬೋದು. ಬಟ್ ನಾನಿಲ್ಲಿ ಸಕ್ಕರೆ ಪೌಡರನ್ನು ತೊಗೊಂಡು ಅರ್ಧ ಕಪ್ ಆಗುವಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಖಂಡಿತವಾಗ್ಲೂ ಸ್ನೇಹಿತರೆ, ಬಿಸ್ಕೆಟ್ ಮಾಡಬೇಕಂದ್ರೆ ಓವೆನ್ನೇ ಬೇಕು, ಜಾಸ್ತಿ ಬೆಣ್ಣೆ ಬೇಕು, ತುಪ್ಪ ಬೇಕು ಅಂತೇನಿಲ್ಲ. ನಾವು ಮಾಡೋ ವಿಧಾನದಲ್ಲೂ ಕೂಡ ಇರುತ್ತೆ. ನೀವು ಯಾವ ವಿಧಾನದಲ್ಲೂ ಮಾಡ್ತೀರೋ ಆ ವಿಧಾನದಲ್ಲೂ ಕೂಡ ಬಿಸ್ಕೆಟ್ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ. ಈಗ ಎಲ್ಲದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಇದಕ್ಕೆ 1/4 ಕಪ್ ಆಗುವಷ್ಟು ತುಪ್ಪವನ್ನು ತೊಗೊಳ್ತಾ ಇದ್ದೀನಿ. ತುಪ್ಪ ಇಲ್ಲ ಅನ್ನೋರು ಡಾಲ್ಡ ಕೂಡ ತೊಗೊಳ್ಬೋದು ಅಥವಾ ಎಣ್ಣೆ ಕೂಡ ತೊಗೊಳ್ಬೋದು. ಬಟ್ ತುಪ್ಪವನ್ನು ಹಾಕೋದ್ರಿಂದ ನಾವು ಮಕ್ಕಳಿಗೆ ಕೊಡೋದಾದರೆ ಖಂಡಿತವಾಗ್ಲೂ ನೀವು ತುಪ್ಪವನ್ನು ಹಾಕಿ ಕೊಡಿ. ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಫ್ಲೇವರ್ಫುಲ್ಲಿಯಾಗಿ ತುಪ್ಪವನ್ನು ಹಾಕೋದ್ರಿಂದ ಬಿಸ್ಕೆಟ್ ಇನ್ನೂ ಗರಿಗರಿಯಾಗಿ ನಮಗೆ ರೆಡಿಯಾಗುತ್ತೆ. ಮೊದಲಿಗೆ ನೀವು ಯಾವುದೇ ರೀತಿ ನೀರನ್ನು ಹಾಕೋದು ಬೇಡ. ತುಪ್ಪದಲ್ಲಿ ಚೆನ್ನಾಗಿ ನೀವು ಹಿಟ್ಟನ್ನು ಈ ಥರ ಉಂಡೆ ಮಾಡೋದು, ಸ್ಮ್ಯಾಶ್ ಮಾಡೋದು, ಉಂಡೆ ಮಾಡೋದು ಕೈಯಿಂದ ಚೆನ್ನಾಗಿ ಒಂದು 3 ಇಂದ 4 ನಿಮಿಷ ಕಂಟಿನ್ಯೂಸ್ ಆಗಿ ನೀವು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಹಂಗಾದಾಗ ಮಾತ್ರ ನಮಗೆ ಒಳಗಡೆ ಎಲ್ಲ ತುಂಬ ಸಾಫ್ಟಾಗಿ, ಹೊರಗಡೆ ಎಲ್ಲ ತುಂಬ ಗರಿಗರಿಯಾಗಿ ನಮಗೆ ರೆಡಿ ಆಗುತ್ತೆ. ನೀವೀಗ ಬಾದಾಮ್ ಪೂರಿ ಮಾಡುವಾಗ ಯಾವ ಥರ ತುಪ್ಪವನ್ನು ಹಾಕಿ ಚೆನ್ನಾಗಿ ನಾದ್ಕೊಳ್ತೀರೋ ಸೇಮ್ ಇದೇ ಥರನೂ ಬಿಸ್ಕೆಟ್ಗೂ ಕೂಡ ತುಪ್ಪವನ್ನು ಹಾಕಿ ಒಂದು 4 ನಿಮಿಷ ನೀವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಂತರ ನೋಡಿ ಈ ಥರ ಚೆನ್ನಾಗಿ ಉಂಡೆ ಮಾಡ್ಕೊಳ್ಳೋದು, ಸ್ಮ್ಯಾಶ್ ಮಾಡೋದು, ಉಂಡೆ ಮಾಡ್ಕೊಳ್ಳೋದು, ಸ್ಮ್ಯಾಶ್ ಮಾಡ್ಕೊಳ್ಳೋದು, ಈ ಥರ ಮಾಡಬೇಕು. ಈಗ ನಾನು ನೀರನ್ನು ಹಾಕಿ ಚೆನ್ನಾಗಿ ಮಾಮೂಲಿಯಾಗಿ ಹಿಟ್ಟನ್ನು ಯಾವ ಥರ ನಾದ್ಕೊಳ್ತಾರೆ ಅಂದರೆ ಒಂದೇ ಸಮನೆ ನೀರನ್ನು ಹಾಕ್ಕೊಳ್ಳೋದು ಬೇಡ. ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಈ ಥರ ನೀವು ಚೆನ್ನಾಗಿ ನಾದ್ಕೊಳ್ಬೇಕು. ಅಂದರೆ ತೀರಾ ಜಾಸ್ತಿ ಹೊತ್ತು ನಾದ್ಕೊಳ್ಬೇಡಿ, ತುಂಬ ಕ್ರ್ಯಾಕ್ಸ್ ಅನಿಸ್ಬಿಡುತ್ತೆ. ಅಂದರೆ ಬಿರುಕಾಗ್ಬಿಡುತ್ತೆ ಬಿಸ್ಕೆಟ್ಗಳೆಲ್ಲ. ಮಾಮೂಲಿಯಾಗಿ ಚಪಾತಿ ಹಿಟ್ಟಿಗೆ ಸ್ವಲ್ಪ ಸಾಫ್ಟಾಗಿ ನಾದ್ಕೊಳ್ಬೇಕಾಗುತ್ತೆ. ರವೆಯನ್ನು ಹಾಕಿರ್ತೀವಲ್ವ, ಸ್ವಲ್ಪ ಅದು ಚೆನ್ನಾಗಿ ನೆನಿಬೇಕು. ಆದ ಕಾರಣಕ್ಕಾಗಿ ನೀವು ಸಾಫ್ಟಾಗಿ ಹಿಟ್ಟನ್ನು ನಾದ್ಕೊಳ್ಬೇಕು. ಈ ರೀತಿಯಾಗಿ ನಾನು ಹಿಟ್ಟನ್ನು ನಾದ್ಕೊಂಡಿದ್ದೀನಿ, ನೀವು ನೋಡ್ತಿರ್ಬೋದು. ಇದಕ್ಕೆ ಯಾವುದೇ ರೀತಿ ನೀವು ರೆಸ್ಟನ್ನು ಕೊಡೋದು ಬೇಡ. ನಾವು ಸೂಜಿಯನ್ನು ಹಾಕಿರೋದ್ರಿಂದ ಅದು ಬೇಗ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಒಂದು 5 ನಿಮಿಷ ಪ್ಲೇಟ್ ಕ್ಲೋಸ್ ಮಾಡಿದರೆ ಸಾಕು. ತುಂಬ ಚೆನ್ನಾಗಿ ಸೂಜಿ ಎಲ್ಲ ಚೆನ್ನಾಗಿ ಗೋಧಿ ಹಿಟ್ಟಿನ ಜೊತೆ ನೆನೆಯುತ್ತೆ. ಈ ಥರ ನಿಮಗೆ ಸಕ್ಕರೆ ಪೌಡರ್ ಹಾಕಿ ಬಿಸ್ಕೆಟ್ ಮಾಡೋದು ಬೇಡ ಅನ್ನೋರು ಸಕ್ಕರೆನ ಚೆನ್ನಾಗಿ ಒಂದು 1/4 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಆ ಸಕ್ಕರೆನ ಚೆನ್ನಾಗಿ ಕರಗಿಸ್ಬಿಟ್ಟು ಸಕ್ಕರೆ ನೀರನ್ನು ಹಾಕಿ ಕೂಡ ನೀವು ಚೆನ್ನಾಗಿ ಈ ಥರ ಬಿಸ್ಕೆಟಿಂದ ಗೋಧಿ ಹಿಟ್ಟನ್ನು ಕೂಡ ನಾದ್ಕೊಳ್ಬೋದು. ಬಟ್ ಆ ಥರ ನಾನು ರೆಸಿಪಿನ ಮಾಡಿದ್ದೀನಿ. ಈ ರೆಸಿಪಿನ ನಿಮಗೆ ಖಂಡಿತವಾಗ್ಲೂ ತೋರಿಸಿದ್ದಿಲ್ಲ. ಈ ಕಾರಣಕ್ಕಾಗಿ ನಾನಿವತ್ತು ಸಕ್ಕರೆ ಪೌಡರ್ನ ಹಾಕಿ ಯಾವುದೇ ರೀತಿ ಓವನ್ ಇಲ್ಲದೆ, ಬೆಣ್ಣೆ ಇಲ್ಲದೆ, ಜಾಸ್ತಿ ತುಪ್ಪನೂ ಇಲ್ಲದೆ, ಕಡಿಮೆ ಸಮಯದಲ್ಲಿ ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ನಾನು ಈ ರೀತಿ ಬಿಸ್ಕೆಟ್
ಬಿಸ್ಕೆಟ್ನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು 5 ನಿಮಿಷ ಆದಮೇಲೆ ಪ್ಲೇಟನ್ನು ತೆಗೆದು ಒಂದು ಸಲ ಹಿಟ್ಟನ್ನು ನಾದ್ಕೊಂಡಾದಮೇಲೆ ನಾನೀಗ ಅದನ್ನು 2 ಪೀಸಸ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. 2 ಪೀಸಸಲ್ಲಿ ನಿಮಗೆ ಬೇಕಾದಂಥ ಶೇಪಲ್ಲಿ ನೀವು ಬಿಸ್ಕೆಟ್ನ ಕಟ್ ಮಾಡ್ಕೊಳ್ಬೋದು. ಸ್ಕ್ವೇರ್ ಶೇಪಲ್ಲಾದರೂ ಕಟ್ ಮಾಡ್ಕೊಳ್ಳಿ, ಬಾಕ್ಸ್ ಶೇಪಲ್ಲಾದರೂ ಕಟ್ ಮಾಡ್ಕೊಳ್ಳಿ, ರೌಂಡ್ ಶೇಪಲ್ಲಾದರೂ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಶೇಪಲ್ಲಿ ಕಂಫರ್ಟಬಲ್ ಅನಿಸುತ್ತೋ ನೀವು ಆ ಶೇಪಲ್ಲಿ ಬಿಸ್ಕೆಟ್ನ ಚೆನ್ನಾಗಿ ಕಟ್ ಮಾಡ್ಕೊಬೋದು. ಮೊದಲಿಗೆ ನಾನು ಈ ಥರ ಮಣೆ ಮೇಲೆ ರೌಂಡ್ ಶೇಪಲ್ಲಿ ಈ ಥರ ಬಾಲನ್ನು ರೋಲ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಯಾವುದೇ ರೀತಿ ಕ್ರ್ಯಾಕ್ಸ್ ಇರಬಾರ್ದು, ಅಂದರೆ ಚೆನ್ನಾಗಿ ನೀವು ಹಿಟ್ಟನ್ನು ರೋಲ್ ಮಾಡ್ಕೊಳ್ಬೇಕು. ಯಾವುದೇ ಶೇಪ್ ಮಾಡುವಾಗಲಿ ನೀವು ಹಿಟ್ಟನ್ನು ತೀರ ರೋಲ್ ಮಾಡ್ತೀರಲ್ವ, ತೀರ ದಪ್ಪವಾಗೂ ಕೂಡ ಇರಬಾರ್ದು, ತೀರ ತೆಳುವಾಗಿ ಕೂಡ ರೋಲ್ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ನಾನೀಗ ರಸ್ಕ್ ಶೇಪಲ್ಲಿ ಈ ಬಿಸ್ಕೆಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತೀರ ದಪ್ಪನೂ ಬೇಡ, ತೀರ ದಪ್ಪ ಆದರೆ ಏನಾಗ್ಬಿಡುತ್ತೆ ಅಂದರೆ ಒಳಗಡೆ ಗೋಧಿ ಹಿಟ್ಟು ಹಸಿ ಥರ ಹಾಗೆ ಉಳ್ಕೊಂಡ್ಬಿಡುತ್ತೆ. ಆ ಕಾರಣಕ್ಕಾಗಿ ನೀವು ರೋಲ್ನ ಸ್ವಲ್ಪ ತೆಳುವಾಗಿ ಮಾಡಿಕೊಂಡು ನಾನೀಗ ರಸ್ಕ್ ಶೇಪಲ್ಲಿ ಇದನ್ನು ಚೆನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾದಂಥ ಶೇಪಲ್ಲಿ ಕೂಡ ನೀವು ಕಟ್ ಮಾಡ್ಕೊಳ್ಬೋದು. ಈ ರೀತಿ ಬಿಸ್ಕೆಟ್ನ ಮಾಡಿ ನೀವು ಒಂದು 15 to 20 ಡೇಸ್ ತನಕ ಸ್ಟೋರ್ ಮಾಡಿರ್ಬೋದು. ಈ ಥರ ನೀವು ಬಿಸ್ಕೆಟ್ನ ಒಂದು ಸಲ ಮಾಡಿದ್ರೆ ಒಂದು 2 ಡೇಸಲ್ಲೇ ಮಕ್ಕಳು ಖಾಲಿ ಮಾಡಿಬಿಡ್ತಾರೆ. ನಿಜವಾಗ್ಲೂ ಅಷ್ಟು ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೇಮ್ ನಿಮಗೆ ರಸ್ಕು ತಿಂದೀವಿ ಅನ್ನೋ ಥರ ಫೀಲ್ ಅನಿಸುತ್ತೆ. ತುಂಬ ಚೆನ್ನಾಗಿರುತ್ತೆ. ಆ ಕಾರಣಕ್ಕಾಗಿ ನಾನಿವತ್ತು ಈ ಬಿಸ್ಕೆಟ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಎಳ್ಳನ್ನು ಹಾಕಿರೋದ್ರಿಂದ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂತ. ನೀವು ಬೇಕಾದ್ರೆ ಬಿಳಿ ಎಳ್ಳಾದರೂ ಹಾಕ್ಬೋದು, ಬ್ಲ್ಯಾಕ್ ಕಲರ್ ಎಳ್ಳು ಬರುತ್ತಲ್ವ ಅದನ್ನು ಕೂಡ ಹಾಕ್ಕೊಳ್ಬೋದು. ಈ ಥರ ನಾನು ರಸ್ಕ್ ಶೇಪಲ್ಲಿ ಕಟ್ ಮಾಡಿದ ತಕ್ಷಣ ಒಂದು ಸಲ ಚೆನ್ನಾಗಿ ಪ್ರೆಸ್ ಮಾಡ್ತಾ ಇದ್ದೀನಿ. ಅಂದರೆ ಸ್ವಲ್ಪ ತೀರ ಏನು ದಪ್ಪ ಅನಿಸಿತ್ತು ಅಂದರೆ ನೀವು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಬೋದು. ಇದೇ ರೀತಿ ನಾನು ಉಳ್ಕಿದ ರೋಲ್ ಇತ್ತಲ್ವ ಅದು ಕೂಡ ಇದೇ ರೀತಿ ನಾನು ರಸ್ಕ್ ಶೇಪಲ್ಲಿ ಕ್ಲೀನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಸ್ನೇಹಿತರೆ, ಬೇಕರಿಗಳಲ್ಲಿ ಹೊರಗಡೆಗಳಲ್ಲಿ ಹೋಗಿ ತಂದು ತಿನ್ನೋದಕ್ಕಿಂತ ಈ ಥರ ನೀವು ತುಂಬ ಸಿಂಪಲಾಗಿ ಮನೆಯಲ್ಲೇ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಈ ಥರ ಬಿಸ್ಕೆಟ್ನ ಮಾಡ್ಬೋದು. ಈ ಥರ ಬಿಸ್ಕೆಟ ನೀವು ಮನೇಲಿ ಮಾಡಿ ಏನಾದರೂ ಕೊಟ್ಟಾಗ ಕೆಲವ್ರಿಗೆ ಗೆಸ್ಸೇ ಮಾಡೋಕ್ಕಾಗಲ್ಲ, ಇದು ಮನೇಲಿ ಮಾಡಿರೋದ ಬಿಸ್ಕೆಟ್ ಅನಿಸುತ್ತೆ. ಸೇಮ್ ನಿಮಗೆ ಬೇಕ್ರಿ ಸ್ಟೈಲಲ್ಲೇ ಬಿಸ್ಕೆಟ್ ಕೂಡ ರೆಡಿ ಆಗುತ್ತೆ. ಉಳ್ಕಿದಂಥ ಇನ್ನೊಂದು ರೋಲ್ ಇರುತ್ತಲ್ವ ಅದನ್ನು ಕೂಡ ನಾನು ಸಿಂಪಲಾಗಿ ಈ ರೀತಿ ರೋಲ್ನ ಮಾಡಿಕೊಂಡು ರಸ್ಕ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಸ್ವಲ್ಪ ತೆಳುವಾಗಿ, ತೀರ ತೆಳುವಾಗಿ ಬೇಡ, ತೀರ ದಪ್ಪಾಗೂ ಬೇಡ, ಮೀಡಿಯಮ್ ಆಗಿ ಈ ಥರ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ಥರ ನಮಗೆ ಎಡ್ಜಲ್ಲಿ ಅಂದರೆ ಕಟ್ ಮಾಡ್ಕೊಳ್ಳುವಾಗ ಒಳಗಡೆ ಎಲ್ಲ ಕ್ರ್ಯಾಕ್ಸ್ ಥರ ಬರಬೇಕು. ಒಳಗಡೆ ಮಾತ್ರ ಕ್ರ್ಯಾಕ್ಸ್ ಥರ ಬಂದಾಗ ನಿಮಗೆ ಪರ್ಫೆಕ್ಟಾಗಿ ಹಿಟ್ಟನ್ನು ನೀವು ಚೆನ್ನಾಗಿ ನಾದ್ಕೊಂಡಿದ್ದೀರಾ, ಸೂಜಿ ರವೆ ಚೆನ್ನಾಗಿ ನೆನ್ಕೊಂಡಿದೆ ಅಂತ ಅರ್ಥ. ಈ ರೀತಿ ನಮಗೆ ಕ್ರ್ಯಾಕ್ಸ್ ಬರಬೇಕು, ಒಳಗಡೆ ಎಲ್ಲ ಬಿರ್ಸ್ ಥರ ಬರುತ್ತಲ್ವ ಆ ಥರ ಬಂದಾಗ ಮಾತ್ರ ನಿಮಗೆ ಪರ್ಫೆಕ್ಟಾಗಿ ನೀವು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀರಾ ಅಂತ ಅರ್ಥ. ಈಗ ಇದನ್ನ ಕಲಿಸ್ಕೊಳ್ಳುವಾಗಲೇ ನಾನು ಎಣ್ಣೆನ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಕಾಯಿಸಿದ್ದೆ. ತೀರಾ ಹೈ ಫ್ಲೇಮಲ್ಲಿ ಎಣ್ಣೆಯನ್ನು ಕಾಯಿಸ್ಲಿಕ್ಕೆ ಹೋಗ್ಬಿಡಿ, ಯಾಕೆಂದರೆ ಒಂದೇ ಸಮನೆ ಏನಾಗ್ಬಿಡುತ್ತೆ ಅಂದರೆ ಬಿಸ್ಕೆಟ್ ಮೇಲ್ಗಡೆ ಮಾತ್ರ ರೋಸ್ಟ್ ಆಗಿಬಿಡುತ್ತೆ, ಒಳಗಡೆ ಎಲ್ಲ ಗೋಧಿ ಹಿಟ್ಟು ಥರ ಹಸಿ ಆಗಿ ಉಳ್ಕೊಂಡ್ಬಿಡುತ್ತೆ. ಆ ಕಾರಣಕ್ಕಾಗಿ ನೀವು ಚೆನ್ನಾಗಿ ಎಣ್ಣೆಯನ್ನು ಲೋ ಫ್ಲೇಮಲ್ಲೇ ಕಾಯಿಸ್ಕೊಂಡು ನಿಧಾನವಾಗಿ ಮಾಡಿರುವಂಥ ಬಿಸ್ಕೆಟ್ನ ಒನ್ ಬೈ ಒನ್ ಈ ಥರ ಎಣ್ಣೆಯಲ್ಲಿ ಬಿಡ್ತಾ ಬನ್ನಿ. 2 ರೌಂಡಾಗಿ ಬಿಡ್ತಾ ಬನ್ನಿ. ಒಂದೇ ರೌಂಡಲ್ಲಿ ಜಾಸ್ತಿ ಆಗಿಬಿಡುತ್ತೆ, ಅದು ಚೆನ್ನಾಗಿ ರೋಸ್ಟ್ ಆಗಲಿಕ್ಕೆ ಸ್ಪೇಸ್ ಇರೋದಿಲ್ಲ. ಆ ಕಾರಣಕ್ಕಾಗಿ 2 ರೌಂಡಲ್ಲಿ ನೀವು ಬಿಸ್ಕೆಟ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೇನಾದರೂ ಈ ಥರ ಫ್ರೈ ಮಾಡ್ಕೊಳ್ಳಿಕ್ಕೆ ಬೇಡ, ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದ್ದು ತಿನ್ನೋಕ್ಕಾಗಲ್ಲ ಅನ್ನೋರು ಒಂದು ಬಟರ್ ಪೇಪರ್ಗೆ ಒಂದು ಪ್ಲೇಟ್ ಮೇಲೆ ಬಟರ್ ಪೇಪರನ್ನು ಹಾಕ್ಕೊಂಡು ಈ ರೀತಿ ಬಿಸ್ಕೆಟ್ನ ಇಟ್ಟು ಕೆಳಗಡೆ ಒಂದು ಗ್ಯಾಸ್ದು ಸ್ಟೀಮರ್ ಇರುತ್ತಲ್ವ ಅದನ್ನ ಇಟ್ಬಿಟ್ಟು ಅದ್ರ ಒಳಗಡೆ ನೀವು ಕಡಾಯಲ್ಲಿ ಇಟ್ಟು ಒಂದು 40 ರಿಂದ 45 ನಿಮಿಷ ನೀವು ಲಿಡ್ ಕ್ಲೋಸ್ ಮಾಡಿದರೆ ಆ ರೀತಿಯಿಂದನೂ ಕೂಡ ಬಿಸ್ಕೆಟ್ನ ಮಾಡ್ಬೋದು. ಬಟ್ ಈ ರೀತಿ ಮಾಡೋದ್ರಿಂದ ಇದು ನಿಮಗೆ ಎಕ್ಸ್ಟ್ರಾ ಟೇಸ್ಟ್ ಕೂಡ ಕೊಡುತ್ತೆ. ನಾನು ಸನ್ಫ್ಲವರ್ ಆಯಿಲನ್ನು ಯೂಸ್ ಮಾಡಿರೋದ್ರಿಂದ ಎಣ್ಣೆಯಲ್ಲೇ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಒಂದೇ ಸಮನೆ ನೀವು ತಿರುಗಿಸ್ಲಿಕ್ಕೆ ಹೋಗಬೇಡಿ, ನಿಧಾನವಾಗಿ, ಅಂದರೆ ಒಂದು 2 ನಿಮಿಷ ಅದಕ್ಕೆ ಟೈಮ್ ಕೊಡಿ. ಯಾಕೆಂದರೆ ಒಂದೇ ಸಮನೆ ತಿರುಗಿಸ್ಲಿಕ್ಕೆ ಹೋದಾಗ ಅದು ಹೊಂದ್ಕೊಂಡು ಹತ್ಕೊಂಡಿರುತ್ತೆ. ಒಂದು 2 ನಿಮಿಷ ಆದಮೇಲೆ ನೀವು ನಿಧಾನವಾಗಿ ಈ ಥರ ತಿರುಗಿಸ್ತಾ ಬನ್ನಿ. ಇದು ಪೂರ್ತಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರಬೇಕು. ಹಂಗಂದಾಗ ಮಾತ್ರ ನಿಮಗೆ ಪರ್ಫೆಕ್ಟಾಗಿ ಎಲ್ಲದು ಬಿಸ್ಕೆಟ್ ಕೂಡ ರೋಸ್ಟ್ ಆಗಿದೆ, ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ಅಂತ ಲೆಕ್ಕ. ನಿಧಾನವಾಗಿ ಒನ್ ಬೈ ಒನ್ ಈ ಥರ ಉಲ್ಟಾ ತಿರುಗಿಸ್ತಾ ಬನ್ನಿ. ಗ್ಯಾಸನ್ನು ನೀವು ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕಾಗುತ್ತೆ. ನೀವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೊಂಡಿರ್ತೀರ ಅಲ್ವಾ, ಅದೇ ರೀತಿ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರ ಎಣ್ಣೆಲಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಬೇಗ ಬೇಯ್ತಿಲ್ಲ ಅಂತೇಳಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಡ್ತಾರೆ, ಒಳಗಡೆ ಎಲ್ಲ ಗೋಧಿ ಹಿಟ್ಟು ಥರ ಹಾಗೆ ಉಳ್ಕೊಂಡ್ಬಿಡುತ್ತೆ. ಫೈನಲ್ ಆಗಿ ನೋಡಿ ಈ ಥರ ತುಂಬ ಕ್ರ್ಯಾಕ್ಸ್ ಆಗಿ ಎಷ್ಟು ಚೆನ್ನಾಗಿ ನಮಗೆ ಬಿಸ್ಕೆಟ್ ಕೂಡ ರೋಸ್ಟ್ ಆಗಿದೆ ಅಂತ. ಸ್ವಲ್ಪ ಸಮಯ ಬೇಕಾಗುತ್ತೆ. ತುಂಬ ತಾಳ್ಮೆಯಿಂದ ಬಿಸ್ಕೆಟನ್ನು ನೀವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈಗ ಒನ್ ಬೈ ಒನ್ ನಾನು ಈಗ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ.
ಇದೇ ರೀತಿಯಾಗಿ ಇನ್ನೊಂದು ಬ್ಯಾಚಲ್ಲಿ ಇನ್ನೊಂದು ರೌಂಡ್ಸ್ ಇರುತ್ತಲ್ಲ ಬಿಸ್ಕೆಟ್ ಪ್ಲೇಟ್ಸಲ್ಲಿರುತ್ತಲ್ವ ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಈ ಥರ ಬಿಡ್ತಾ ಬನ್ನಿ. ಸಾಧ್ಯದಷ್ಟು ನೀವು ಕೂಡ ಸನ್ಫ್ಲವರ್ ಆಯಿಲನ್ನು ಯೂಸ್ ಮಾಡಿಕೊಂಡು ಈ ಥರ ಬಿಸ್ಕೆಟನ್ನು ಡೀಪ್ ಫ್ರೈ ಮಾಡಿ. ಯಾಕೆಂದರೆ ಸನ್ಫ್ಲವರ್ ಆಯಿಲಲ್ಲಿ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಇರುತ್ತೆ. ಆ ಕಾರಣಕ್ಕಾಗಿ ನಾನು ಡೀಪ್ ಫ್ರೈ ಮಾಡೋಕ್ಕೆ ಸನ್ಫ್ಲವರ್ ಆಯಿಲನ್ನೇ ಯೂಸ್ ಮಾಡಿದ್ದೀನಿ. ಇದೇ ರೀತಿಯಾಗಿ ನಾನು ಎಲ್ಲ ಬಿಸ್ಕೆಟ್ಸು ಕೂಡ ತುಂಬಾ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡಿದ್ದೀನಿ. ಫೈನಲ್ ಆಗಿ ನೀವು ಕೂಡ ನೋಡ್ತಿರ್ಬೋದು, ಸ್ವಲ್ಪ ಇದು ಕಲರ್ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದ ತಕ್ಷಣ ತೆಗೆದುಬಿಟ್ಟೆ ನಾನು. ಅದು ಕೂಡ ಚೆನ್ನಾಗೇ ಬಂದಿತ್ತು, ಇದು ಕೂಡ ಚೆನ್ನಾಗಿ ಬಂದಿತ್ತು. ನೋಡಿ ಫೈನಲ್ ಆಗಿ ಒಂದು ಪ್ಲೇಟ್ಗೆ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಕ್ಕಳಿಗೆ ಕೊಡಿ. ಯಾಕೆಂದರೆ ಅದು ಕೂಲ್ ಆದಮೇಲೆ ನಮಗೆ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಕಂಪ್ಲೀಟಾಗಿ ಕೂಲ್ ಆದಮೇಲೆ ಈ ಥರ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಈಗ ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಈ ರೀತಿ ಕ್ರಿಸ್ಪಿಯಾಗಿ ಕೂಡ ಬಂತು. ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಸ್ನೇಹಿತರೆ ಟ್ರೈ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.